ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಆಗ್ತಾ ಇದೆ. ಈ ಸಮಾವೇಶದ ಮೂಲಕ ಏನು ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ ಸರ್? ನೋಡಿ, ರಾಜ್ಯದಲ್ಲಿ ಪ್ರತಿಪಕ್ಷವಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಅವರು ವಿನಾಕಾರಣ ಮಾನ್ಯ ಮುಖ್ಯಮಂತ್ರಿಗಳನ್ನ ಗುರಿಯಾಗಿಟ್ಕೊಂಡು ರಾಜ್ಯ ಸರ್ಕಾರ ಮಾಡಿರುವಂತಹ ಅನೇಕ ಕಾರ್ಯಕ್ರಮಗಳನ್ನ ಟೀಕೆ ಮಾಡೋ ಮೂಲಕ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಜನ ಆಂದೋಲನ ನಾವು ಮಾಡ್ತಾ ಇದ್ದೀವಿ. ರಾಜ್ಯದ ಜನತೆಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡಬೇಕಾಗುತ್ತೆ, ಒಂದು ಬದ್ಧತೆಯ ಒಂದು ಸಂದೇಶ ಕೊಡಬೇಕಾಗುತ್ತೆ. ಕೇವಲ ಮೂಢ ಅಥವಾ ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಇವರು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ತೇಜೋವನೆ ಮಾಡುವಂತಹ ಕೆಲಸ ಏನು ಮಾಡ್ತಾ ಇದ್ದಾರೆ, ಅದರ ಜೊತೆಯಾಗಿ 5 ಗ್ಯಾರಂಟಿಗಳ ವಿಚಾರನೂ ಇವರು ಮಾತಾಡ್ತಾ ಇರುವಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಜನರ ಬದುಕನ್ನು ಕಟ್ಟುವಂತಹ ಕಾರ್ಯಕ್ರಮಗಳು ಕೊಟ್ಟಿರುವಂಥದ್ದು. ಇವರು ನೇರವಾಗಿ ಅದು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳು ಸರಿಯಲ್ಲ, ನಿಲ್ಲಿಸಿ ಅಂತ ಹೇಳುವಂಥದ್ದು ಇವರಿಗೆ ಧೈರ್ಯ ಇಲ್ಲ. ಆದರೆ ರಾಜ್ಯದ ಜನತೆಯ ಮನಸ್ಸಲ್ಲಿ ಬೇರೆ ಬೇರೆ ರೀತಿಯ ಸಂದೇಶಗಳು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಅವಧಿಯಲ್ಲಿ ನಡೆದಂಥ ಅನೇಕ ಹಗರಣಗಳು ಕೂಡ ಇವತ್ತು ನಮ್ಮ ಮುಂದೆ ಇದೆ. ಆ ಕಾರಣದಿಂದ ನಾವು ತಪ್ಪಿತಸ್ಥರನ್ನ ಬಿಡಬೇಕು ಅನ್ನೋದಲ್ಲ, ತಪ್ಪಿತಸ್ಥರನ್ನ ನಾವು ವಿಶೇಷವಾಗಿ ಏನೇ ಆದರೂ ಕೂಡ ಕ್ರಮ ತಗೊಳ್ಳುವಂಥದ್ದು, ಆ ಕ್ರಮ ಜರುಗಿಸುವಂಥದ್ದು ಆ ಬದ್ಧತೆ ನಮಗಿದೆ. ಮೂಢ ವಿಚಾರದ ತನಿಖೆ ನಡೀತಾ ಇದೆ. ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಸೈಟ್ ವಾಪಸ್ ಕೊಡ್ತೀವಿ ಅನ್ನೋಂಥ ನಿರ್ಧಾರವನ್ನು ಸಿಎಂ ಏನಾದರೂ ಮಾಡಿದಾರಾ? ನೋಡಿ, ಕಾನೂನು ರೀತಿಯಲ್ಲಿ ಆಗಬೇಕಾಗಿರುವಂಥದ್ದು. ಈಗ ನಾನು ಅರಮನೆ ನಾನು ಬರ್ದುಕೊಡಿ ಅಂತ ಕೇಳ್ತೇನೆ, ಬರ್ದು ಕೊಡಬೇಕೋ ಇಲ್ವೋ ಅನ್ನೋದು ವಿವೇಚನೆ ಇರುವಂಥದ್ದು ಅಲ್ಲಿ ಆಡಳಿತ ಮಾಡ್ತಿರುವಂಥ ಅಧಿಕಾರಿಗಳದು. ನಿಯಮಾವಳಿ ಪ್ರಕಾರ ಏನಿದೆ ಅದನ್ನು ಮಾಡಬೇಕಾಗುತ್ತೆ. ಇವತ್ತು ತನಿಖೆಗೆ ವಿಶೇಷವಾಗಿ ಆಯೋಗನ ರಚಿಸಿ, ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಅವರ ಮೇಲೆ ಆರೋಪ ಇದ್ರೂ ಒಂದು ಆಯೋಗ ರಚಿಸಿರುವಂಥದ್ದು ಇದು ಪಾರದರ್ಶಕೆಯ ಒಂದು ಸಂದೇಶ. ಹಾಗಾಗಿ ಅಲ್ಲಿಂದ ಬರುವಂತಹ ಏನು ಒಂದು ತನಿಖಾ ವರದಿ ಇದೆ ಅದನ್ನು ಆಧರಿಸಿ ನಾವು ಮಾತಾಡಬೇಕು. ಸುಮ್ಮನೆ ವಿನಾಕಾರಣ ಒಬ್ಬರಿಗೆ ಗುರಿ ಮಾಡಿಬಿಟ್ಟು ನೀವು ತಪ್ಪಿಸಿರುವಂತ ಹೇಳುವಂತಹ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಇದೇ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಅನ್ನೋಂಥವ್ರು ಈಗ ಖಾಸಗಿ ದೂರನ್ನ ಕೋರ್ಟ್ ಅಲ್ಲಿ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಸರ್ ನೋಡಿ, ಎಲ್ಲರೂ ಮಾಡ್ತಾ ಇದ್ದಾರೆ. ಅಬ್ರಾಹಿಂ ಅವರಾಗಿರ್ಬೋದು ಅಥವಾ ಸ್ನೇಹಜೀವಿ ಕೃಷ್ಣ ಆಗಿರ್ಬೋದು, ಅವರು ಏನು ಕೊಟ್ಟಿದ್ದಾರೆ ಅದರ ಸಾರಾಂಶ ಏನಿದೆ ಅದು ನ್ಯಾಯಾಲಯ ಯಾವ ರೀತಿಯ ತೀರ್ಮಾನ ತಗೊಳ್ಳುತ್ತೆ. ಯಾಕಂದರೆ ನ್ಯಾಯಾಲಯಕ್ಕೆ ಹೋದಂತಹ ಸಂದರ್ಭದಲ್ಲೂ ಸತ್ಯ ಸಂಗತಿಗಳು ಅಲ್ಲಿ ಹೋಗಬೇಕಾಗುತ್ತೆ. ಅದು ಈಗಾಗಲೇ ಒಂದು ತನಿಖಾ ಆಯೋಗನ ರಚನೆ ಮಾಡಿರೋದ್ರಿಂದ ಎಲ್ಲ ಕಾರ್ಯಗಳು ಸ್ಥಗಿತ ಮಾಡಿ ಎಲ್ಲ ಹಿಂದೆ ಏನೇನಾಗಿತ್ತು ಅನ್ನೋದನ್ನೆಲ್ಲ ತೆಗಿತಾ ಇದ್ದಾರೆ. ಯಾರು ಅದರಲ್ಲಿ ತಪ್ಪಿಸಿದ್ದಾರೆ ಅದನ್ನು ನೋಡಿ ನಾವು ಕೆಲಸ ಮಾಡಬೇಕಾಗುತ್ತೆ. ಇವತ್ತು ಗಣಿ ಹಗರಣದಲ್ಲಿ FIR ಆಗಿ ಅರೆಸ್ಟ್ ವಾರೆಂಟ್ ಆಗಿ ಬೇಲ್ ಪಡ್ಕೊಂಡು ಬಂದಿರುವಂಥದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವ ನೈತಿಕತೆಯಿಂದ ಮಾತಾಡ್ತಾರೆ ಇವರೆಲ್ಲ, ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಬಿಜೆಪಿ ಜಿಲ್ಲಾ ಘಟಕ JDSನ ವಿರುದ್ಧ ದೇವೇಗೌಡರ ಕುಟುಂಬದ ವಿರುದ್ಧ ಜಾಹೀರಾತು ಕೊಟ್ಟಿದ್ದು, ಆ ಜಾಹೀರಾತು ಫ್ಲೆಕ್ಸ್ ಅನ್ನ ಹಾಕಿದ್ರೆ ಏನ್ ಸರ್ ಅದು? ಈಗ ಅದನ್ನೇ ಈಗ ನೋಡಿ, ಇವತ್ತಿನ ರಾಜಕಾರಣ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗ್ಬಿಟ್ಟಿದೆ. JDS BJP ಯಾವಾಗ ಬೇಕು ಒಂದಾಗುತ್ತೆ, ಯಾವಾಗ ಬೇಕೋ ಅವಾಗ ಬೇರೆ ಆಗುತ್ತೆ. ಇದೇ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಪ್ರೀತಮ್ ಗೌಡ ಇರೋದ್ರಿಂದ ನಾವು ಆ ವೇದಿಕೆಗೆ ಇರಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಪಾದಯಾತ್ರೆ ಮಾಡುವಂತ ಅವಶ್ಯಕತೆ ಇಲ್ಲ, ನಾವು JDS ಅವರು ಭಾಗವಹಿಸಲ್ಲ ಅಂದ್ರು. ಟರ್ನ್ ಹೊಡೆದ್ರು, ಮತ್ತೆ ಪಾದಯಾತ್ರೆಯಲ್ಲಿ ಬಂದರು. ಈಗ ಏನಾಗಿದೆ, ಅವ್ರಿಗೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಅವ್ರನ್ನ ಗುರಿ ಮಾಡೋದು ಬಿಟ್ರೆ ಬೇರೆ ಅವ್ರ ಹತ್ರ ಏನೇನೂ ಇಲ್ಲ. ಅದು ಸತ್ಯ ಸಂಗತಿಗಳು ಜನರಿಗೆ ಗೊತ್ತಾಗುತ್ತೆ. ಇದಿಷ್ಟು KPCC ಕಾರ್ಯಾಧ್ಯಕ್ಷರಾದಂತಹ ತನ್ವೀರ್ ಸೇಠ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್, ಮೈಸೂರು. 100% ಇದು ಒಂದು ಷಡ್ಯಂತ್ರ ಇದೆ. ಮತ್ತೆ ರಾಜ್ಯಪಾಲರ ಕಚೇರಿಯನ್ನು, ಅವರ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಕೇಂದ್ರದ BJP ಸರ್ಕಾರ ನಮ್ಮ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ರಾಜ್ಯಪಾಲರ ಹುದ್ದೆಯ ಒಂದು ಘನತೆ ಏನಿದೆ, ಪಾವಿತ್ರ್ಯತೆ ಏನಿದೆ, ಅದು ರಾಜ್ಯಪಾಲರು ಕಾಪಾಡಿಕೊಳ್ಳಬೇಕು. ದುರದೃಷ್ಟವಶಾತ್ ರಾಜ್ಯಪಾಲರು ಪಕ್ಷಪಾತ ಮಾಡಿ ವರ್ತನೆ ಮಾಡುತ್ತಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ದ್ರೋಹ ಮಾಡಿದ್ದಂಗೆ ಆಗ್ತದೆ. ಅದಕ್ಕೆ ಇದರ ಬಗ್ಗೆ ರಾಷ್ಟ್ರಪತಿ ಮಹಾಮಹಿಮೆ ಶ್ರೀಮತಿ ದ್ರೌಪದಿ ಅವರು
ರಾಜ್ಯಪಾಲರು ಪಕ್ಷಪಾತದಿಂದ ವರ್ತನೆ ಮಾಡುತ್ತಿರುವುದರಿಂದ ಅವರನ್ನು ವಾಪಸ್ ಕರೆದುಕೊಳ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಗವರ್ನರ್ ಮೇಲೆ ನಂಬಿಕೆ ಸರ್ಕಾರಕ್ಕೆ ಇಲ್ಲ ಅನ್ನೋದು ಸ್ಪಷ್ಟ. ಹೌದು, ಮತ್ತು ಗವರ್ನರ್ ಅವರು ಯಾಕೆ ತಾರತಮ್ಯ ಮಾಡಬೇಕು? ಈಗಾಗಲೇ ಪ್ರತಿಪಕ್ಷದವರ ಮೇಲೆ ಸಾಕಷ್ಟು ಪ್ರಕರಣಗಳಿದ್ದಾವೆ. ಅವರಿಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದರೆ ಇವತ್ತು ಏನೂ ಹುರುಳಿಲ್ಲದೆ, ಏನೂ ದಾಖಲೆಗಳಿಲ್ಲದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಂಥದ್ದು ಇದು ಪಕ್ಷಪಾತದಿಂದ ವರ್ತನೆ ಮಾಡ್ತಕ್ಕಂಥದ್ದು ಜ್ವಲಂತವಾದಂಥ ಒಂದು ಉದಾಹರಣೆ ಇದೆ. ಅದಕ್ಕೆ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು ಅಂತ ಒತ್ತಾಯ ಮಾಡ್ತೇನೆ. ಲಿಖಿತ ರೂಪದಲ್ಲಿ ಏನಾದ್ರು ರಾಷ್ಟ್ರಪತಿಗಳಿಗೆ ಇದನ್ನ ಕೊಡ್ತೀರಾ? ಲಿಖಿತ ರೂಪದಲ್ಲಿ ಹೇಳಿಕೆ ಕೊಡ್ತಾ ಇದ್ದೀವಿ. ಇವತ್ತು ಇದು ಪ್ರಚಾರದ ಯುಗ ಇದೆ. ಇದು ಮಾಹಿತಿ ಹೋಗೋದಿಲ್ವಾ? ಹೋಗುತ್ತೆ. ದಾಖಲೆನೇ ಇದೆ ಅಲ್ಲ ರಾಜ್ಯಪಾಲರಿಗೆ. ಇವತ್ತು ಲೋಕಾಯುಕ್ತದಿಂದ ಕೊಟ್ಟಿದ್ದಂಥದ್ದು ದಾಖಲೆಗಿಂತ ಜಾಸ್ತಿ ಮತ್ತೇನಾದರೂ ಪುರಾವೆಗಳು ಬೇಕಾ ಹೇಳಿ ನೀವು? ಇವತ್ತೇನ ಹಗರಣಗಳ ಬಗ್ಗೆ ಪ್ರಸ್ತಾಪ ಮಾಡ್ತೀರಾ? ಬಿಜೆಪಿ ಹೌದು, ಬಿಜೆಪಿ ಹಗರಣ, ಬಿಜೆಪಿಯ ಘೋರ ಅನ್ಯಾಯ, ಕರ್ನಾಟಕದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ನಮ್ಮ ತೆರಿಗೆ ಇವತ್ತು ಲಕ್ಷಾಂತರ ಕೋಟಿ ತಗೊಂಡು ನಮಗೆ ಹಣ ಕೊಡ್ತಾ ಇಲ್ಲ. ಇದು ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗೆ ಮಾಡಿದಂತ ಮಹಾ ಮೋಸ, ಮಹಾದ್ರೋಹ. ಸರ್, ಒಂದು ಕಡೆಗೆ ರಾಜ್ಯಪಾಲರು, ಮತ್ತೊಂದು ಕಡೆ ಆಗಿದೆ ಸರ್, ಕೋರ್ಟ್ ಅಲ್ಲಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ ಮುಖ್ಯಮಂತ್ರಿಗಳ ವಿರುದ್ಧ. ಕೃಷ್ಣನವರು ನೋಡಿ, ಕಾನೂನು ಮೇಲೆ, ನ್ಯಾಯಾಂಗದ ಮೇಲೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ಭರವಸೆ ಇದೆ. ಅವ್ರು ಇಂಥ 10 ದೂರುಗಳು ಕೊಟ್ಟರು ಇವತ್ತು ಏನೂ ಆಗೋದಿಲ್ಲ. ಆ ದೂರು ತಿರಸ್ಕಾರ ಆಗ್ತವೆ ಅನ್ನುವಂಥದ್ದು ನಮಗೆ ಭರವಸೆ ಇದೆ. ನಮ್ಮ ಜೊತೆಗೆ ಸಚಿವರಾದಂತಹ KN ರಾಜಣ್ಣ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಜನಾಂದೋಲನದ ಮೂಲಕ ಸಾಕ್ಷಿಗಳನ್ನ, ದಾಖಲೆಗಳನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಲಿಕ್ಕೆ ಹೊರಟಿದ್ದೀರಿ. ಇವತ್ತಿನ ಜನಾಂದೋಲನ ಸಮಾವೇಶದ ಮೂಲಕ ಯಾರಿಗೆ ಸಂದೇಶ ಇದು? ಸತ್ಯನ ಜನರಿಗೆ ಮನವರಿಕೆ ಮಾಡಿಕೊಡೋ ಸಂದೇಶ ಅಷ್ಟೇ ಇದು. ಏನು ಅಸತ್ಯ ಹೇಳ್ಕೊಂಡು ಸುಳ್ಳು ಆಪಾದನೆಗಳನ್ನು ಮಾಡಿಕೊಂಡು ಅವರು ಪಾದಯಾತ್ರೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅದೆಲ್ಲ ಸುಳ್ಳು ಅಂತ ಹೇಳಿ ಈ ರಾಜ್ಯದ ಜನರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನದ ಸಮಾವೇಶ ಇದು. ಈಗ ತನಿಖೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಸೈಟ್ಗಳೇನಾದ್ರೂ ವಾಪಸ್ ಕೊಟ್ಟಿರುವಂತ ಪ್ರಸಂಗ ಏನೋ ನಡೆದಿದೆಯಾ ಸರ್? ಸಿದ್ದರಾಮಯ್ಯನವರು ಸೈಟ್ ಕೊಡಿ ಅರ್ಜಿ ಕೊಟ್ಟಿದ್ರಾ? ಅವರೇನು ಕೊಟ್ಟಿಲ್ವಲ್ಲ. ಅದರಿಂದ ಸೈಟ್ ಅವ್ರ ಮನೆಯವರು ಕೊಟ್ಟಿರ್ತಕ್ಕಂಥದ್ದು. ಕಾನೂನಿನಲ್ಲಿ ಯಾವೆಲ್ಲ ಕ್ರಮಗಳು ಆಗಬೇಕೋ ಅದು ಆಗ್ತದೆ. ಈಗಾಗಲೇ ಅವರು ದೇಸಾಯಿ ಅವರು ಅಧ್ಯಕ್ಷತೆಯಲ್ಲಿ 1 ಮ್ಯಾನ್ ಕಮಿಷನ್ ಮಾಡಿದ್ದಾರೆ. ಅದು ಜುಡಿಷಿಯಲ್ ಕಮಿಷನ್. ರಿಪೋರ್ಟ್ ಬರಲಿ, ಬಂದಾದ್ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ತಾರೆ. ಸರ್, ಈಗ ಸರ್ಕಾರವನ್ನು ಬುಡಮೇಲು ಮಾಡುವಂತ ಪ್ರಯತ್ನಗಳು ಏನಾದ್ರೂ ನಡೀತಾ ಇದಾವ? ಯಾವುದು? ಸರ್ಕಾರವನ್ನು ಬುಡಮೇಲು ಮಾಡುವಂತ ಪ್ರಯತ್ನಗಳು ನಡೀತಾ ಇದಾವ? ಸರ್ಕಾರ, ರಾಜಕಾರಣದಲ್ಲಿ ಸರ್ಕಾರ ಯಾರಿಗೆ ಅಧಿಕಾರ ಇರುತ್ತೆ, ಅಧಿಕಾರ ಇರೋರು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ, ಇಲ್ಲದೆ ಇರೋರು ಅದನ್ನ ತಗೊಳ್ಳೋಕ್ ಪ್ರಯತ್ನ ನಿರಂತರವಾಗಿ ಇದ್ದೇ ಇರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.